ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಖರಾಯಪಟ್ಟಣ ಹೋಬಳಿ ನಿಡಘಟ್ಟ ಗ್ರಾಮದ ಶ್ರೀ ಕಲ್ಲೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಮತ್ತು ಗೋಪುರದ ಕಲಶಾರೋಹಣ ಹಾಗೂ ಧಾರ್ಮಿಕ ಸಮಾರಂಭವು ಮೇ 1ರಿಂದ 3ರವರೆಗೆ ನಡೆಯಲಿದೆ ಎಂದು ಪಿಗ್ನಿ ರಾಜಣ್ಣ ಅವರು ತಿಳಿಸಿದರು. ನಮ್ಮ ಊರಿನಲ್ಲಿ ಒಂದು ಹಳೆಯದೊಂದು ಈಶ್ವರ ದೇವಸ್ಥಾನ ಇತ್ತು. ಅದಕ್ಕೆ ಕಲ್ಲೇಶ್ವರ ಸ್ವಾಮಿ ಈಶ್ವರ ಸ್ವಾಮಿ ಅಂತ ಕರೀತಿತ್ತು. ಅದನ್ನು ಭಾಳ ಹಳೆ ಕಾಲದಾದ್ದರಿಂದ ಹೊಸ ದೇವಸ್ಥಾನ ಮಾಡಬೇಕು ಅಂತ 2015ರಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. 2015ರಿಂದ ಕಮೆನ್ಸ್ ಮಾಡಿದ್ವಿ. ಈಗ ಅದರ ಅಂದಾಜು ಮೊತ್ತ 1.5 ಕೋಟಿ ಆಗಿದೆ. ದೇವಸ್ಥಾನ 2015 ಫೆಬ್ರವರಿಯಿಂದ ಶುರು ಮಾಡಿದ್ದು. ಕಾರಣ ಯಾಕಂದರೆ ನಮ್ಮದು ಸ್ವಲ್ಪ ಡ್ರೈಲ್ಯಾಂಡ್ ಏರಿಯಾ, ಆರ್ಥಿಕವಾಗಿ ಭಾಳಷ್ಟು ಜನ ಸಹಾಯ ಮಾಡ್ತಕ್ಕಂಥ ಜನ ಕಡಿಮೆ ಇದೆ. ಹಾಗಾಗಿ ನಾವು ಒಂದು 15ರಿಂದ 24 ವರ್ಷ ಸಮಯ ತಗೊಂಡು ಸಾರ್ವಜನಿಕರು, ಸಮಾಜದವರು, ಊರಿನವರು, ಸಾರ್ವಜನಿಕರ ವಂತಿಗೆಯಿಂದ 1.5 ಕೋಟಿ ರೂಪಾಯಿನ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಮಗೆ ಸರ್ಕಾರದ ವತಿಯಿಂದ ಬಂದಿರತಕ್ಕಂಥ ಅನುದಾನ, ಮಾಜಿ ಶಾಸಕರು ಅಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು 25 ಲಕ್ಷ ಹಾಕ್ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಗಾಯತ್ರಿ ಶಾಂತೇಗೌಡರು ಅವರು 4 ಲಕ್ಷ ಹಾಕ್ಕೊಟ್ಟಿದ್ದಾರೆ. ಎಚ್ ಡಿ ತಮ್ಮಯ್ಯನವರು ಹಾಲಿ ಶಾಸಕರು ಅವರು 10 ಲಕ್ಷ ಹಾಕ್ಕೊಟ್ಟಿದ್ದಾರೆ. ಧರ್ಮಸ್ಥಳದಿಂದ ವೀರೇಂದ್ರ ಹೆಗ್ಡೆ ಅವರು 3.5 ಲಕ್ಷ ಕೊಟ್ಟಿದ್ದಾರೆ. ಶೃಂಗೇರಿಯಿಂದ 10,000 ರೂಪಾಯಿನ ದೇವಸ್ಥಾನದಿಂದ ಕೊಟ್ಟಿದ್ದಾರೆ, ದೇಣಿಗೆ ಬಂದಿದ್ದಾರೆ. ಇಷ್ಟು ಹಣ ಹೊರಗಡೆಯಿಂದ ಬಂದಿರೋದು ಬಿಟ್ಟರೆ, ಸರ್ಕಾರ ಅಥವಾ ಶಾಸಕರು ಅನುದಾನದಲ್ಲಿ ಬಂದಿರೋದು ಬಿಟ್ಟರೆ, ಇನ್ನು ಉಳಿದಂಥ ಹಣ 1,15 ಲಕ್ಷ ರೂಪಾಯಿನ ನಮ್ಮ ಗ್ರಾಮದ ಜನರಿಂದ ಮತ್ತು ಸಮಾಜದ ವತಿಯಿಂದ ಹಂತವಾಗಿ ನಾವು ಹಣನ ಸಂಗ್ರಹ ಮಾಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು. ನಿರ್ಮಾಣ ಮಾಡಿದಂಥ ದೇವಸ್ಥಾನನ 1ರಿಂದ 3ನೇ ತಾರೀಕು ಕಾರ್ಯಕ್ರಮ, ದೇವತಾ ಕಾರ್ಯ ಅದೆಲ್ಲ 2ನೇ ತಾರೀಕು, ಕಳಸಾರೋಹಣ 2ನೇ ತಾರೀಕು, 3ನೇ ತಾರೀಕು ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಿರಿಗೆರೆ ಮಠದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು, ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಯವರು, ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರ ಉಪಸ್ಥಿತಿನಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೊಂದು ನಿಮ್ಮ ಪತ್ರಿಕೆ ಮಾಧ್ಯಮ ಭಾಳಷ್ಟು ಜನ ಸಾರ್ವಜನಿಕರಿಗೆ ಗೊತ್ತಾಗಲಿಲ್ಲ ಕಾರಣಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು.